ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ದೇಹವೆಂಬ ಮಿಥ್ಯ ಜ್ಞಾನ ಅಳಿದು ಹೋಗಿದೆ, ಆತ್ಮನೆಂಬ ಸತ್ಯ ಜ್ಞಾನ ಮತ್ತೆ ಬೆಳಗಿದೆ. ಸಿಂಧುವಾದ ನಿನ್ನ ನೆನಪಲ್ಲಿ ಬಾಳು ಸಾಗಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ತನುವು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ತನುವು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ನಿನ್ನ ಪ್ರೀತಿ ಆಳದಲ್ಲಿ ಮುಳುಗಿ ಹೋಗಿದೆ. ನಿನ್ನ ನೆನಪು ಮಾಡಿ ಮಾಡಿ ಬಾಳು ಬೆಳಗಿದೆ ಬಾಬಾ, ಬಾಳು ಬೆಳಗಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಕಾಮ ಕ್ರೋಧ ಲೋಭ ಮೋಹ ಅಳಿದು ಹೋಗಿದೆ. ಸತ್ಯ ಶಾಂತಿ ಪ್ರೇಮ ನೀತಿ ಮನದಿ ತುಂಬಿದೆ. ಕರ್ಮಯೋಗಿಯಾಗಿ ನಿತ್ಯ ಬದುಕು ಸಾಗಿದೆ. ಸಂಗಮದ ಕ್ಷಣ ಕ್ಷಣವೂ ನೆನಪೆ ಉಳಿದಿದೆ. ನಿನ್ನ ನೆನಪೆ ಉಳಿದಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೆ ತುಂಬಿದೆ. ನಿನ್ನ ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ,
ಓಂ ಶಾಂತಿ. ಇಂದಿನ ದಿನಾಂಕ 6/7/2025. ಅವ್ಯಕ್ತ ಬಾಪ್ತಾದ ರಿವೈಸ್ 18/1/2006. ಮಧುಬನ. ಸಂಕಲ್ಪ, ಸಮಯ ಮತ್ತು ಮಾತಿನ ಉಳಿತಾಯದ ಸ್ಕೀಮ್ನ ಮೂಲಕ ಸಫಲತೆಯ ಉತ್ಸಾಹವನ್ನಾಚರಿಸಿ ನಿರಾಶರಾಗಿರುವ ಆತ್ಮಗಳಲ್ಲಿ ಆಶಾದೀಪವನ್ನು ಬೆಳಗಿಸಿ. ಇಂದು ಸ್ನೇಹದ ದಿನವಾಗಿದೆ. 4 ಕಡೆಯ ಎಲ್ಲ ಮಕ್ಕಳು ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿದ್ದಾರೆ. ಈ ಸ್ನೇಹವು ಸಹಜ ಯೋಗಿಗಳನ್ನಾಗಿ ಮಾಡುವಂಥದ್ದಾಗಿದೆ. ಸ್ನೇಹವು ಸರ್ವ ಅನ್ಯ ಆಕರ್ಷಣೆಗಳಿಂದ ದೂರ ಮಾಡುವಂಥದ್ದಾಗಿದೆ. ಸ್ನೇಹದ ವರದಾನವು ತಾವೆಲ್ಲ ಮಕ್ಕಳಿಗೆ ಜನ್ಮದ ವರದಾನವಾಗಿದೆ. ಸ್ನೇಹದಲ್ಲಿ ಪರಿವರ್ತನೆ ಮಾಡಿಸುವ ಶಕ್ತಿ ಇದೆ ಅಂದಾಗ ಇಂದಿನ ದಿನ 2 ಪ್ರಕಾರದ ಮಕ್ಕಳನ್ನು 4 ಕಡೆ ನೋಡಿದೆವು. ಲವ್ಲಿ ಮಕ್ಕಳಂತೂ ಎಲ್ಲರೂ ಆಗಿದ್ದಾರೆ. ಆದರೆ 1ನೆಯವರು ಲವ್ಲಿ ಮಕ್ಕಳು, 2ನೆಯ ಪ್ರಕಾರದವರು ಲವಲೀನ ಮಕ್ಕಳು. ಲವಲೀನ ಮಕ್ಕಳು ಪ್ರತಿ ಸಂಕಲ್ಪ, ಪ್ರತಿ ಶ್ವಾಸದಲ್ಲಿ, ಪ್ರತಿ ಮಾತು, ಪ್ರತಿಯೊಂದು ಕರ್ಮದಲ್ಲಿ ಸ್ವತಃ ಮತ್ತು ಸಹಜವಾಗಿ ತಂದೆಯ ಸಮಾನರಾಗಿರುತ್ತಾರೆ. ಏಕೆ ಮಕ್ಕಳಿಗೆ ತಂದೆಯು ಸಮರ್ಥಭವದ ವರದಾನ ಕೊಟ್ಟಿದ್ದಾರೆ. ಇಂದಿನ ದಿನಕ್ಕೆ ಸ್ಮೃತಿಸೋ ಸಮರ್ಥ ದಿವಸವೆಂದು ಹೇಳುತ್ತೀರಿ. ಏಕೆ ತಂದೆಯು ಇಂದಿನ ದಿನದಂದು ಸ್ವಯಂವನ್ನು ಬೆನ್ನೆಲುಬನ್ನಾಗಿ ಮಾಡಿಕೊಂಡು ಮತ್ತು ಲವಲೀನ ಮಕ್ಕಳನ್ನು ವಿಶ್ವದ ಸ್ಟೇಜಿನಲ್ಲಿ ಪ್ರತ್ಯಕ್ಷಗೊಳಿಸಿದರು. ವ್ಯಕ್ತದಲ್ಲಿ ಮಕ್ಕಳನ್ನು ಪ್ರತ್ಯಕ್ಷ ಮಾಡಿ ಸ್ವಯಂ ಅವ್ಯಕ್ತ ರೂಪದಲ್ಲಿ ಜೊತೆಗಾರನಾದರು. ಇಂದಿನ ಈ ಸ್ಮೃತಿಸೋ ಸಮರ್ಥ ದಿವಸದಂದು ಮಕ್ಕಳನ್ನು ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿ ಸರ್ವಶಕ್ತಿವಂತ ತಂದೆಯನ್ನು ಮಾಸ್ಟರ್ ಸರ್ವಶಕ್ತಿವಂತರಾಗಿ ಪ್ರತ್ಯಕ್ಷ ಮಾಡುವ ಕಾರ್ಯವನ್ನು ಕೊಡಲಾಯಿತು ಮತ್ತು ತಂದೆಯು ನೋಡಿ ಖುಷಿ ಪಡುತ್ತಾರೆ. ಎಲ್ಲ ಮಕ್ಕಳು ಸಹ ಯಥಾ ಯೋಗ ತಥಾ ಶಕ್ತಿಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಅರ್ಥಾತ್ ವಿಶ್ವ ಕಲ್ಯಾಣ ಮಾಡಿ ವಿಶ್ವ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ತಂದೆಯ ಮೂಲಕ ಯಾವ ಸರ್ವಶಕ್ತಿಗಳ ಆಸ್ತಿಯು ಸಿಕ್ಕಿದೆಯೋ ಅದನ್ನು ಸ್ವಯಂನ ಪ್ರತಿ ಹಾಗೂ ವಿಶ್ವದ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸುತ್ತಿದ್ದಾರೆ. ಬಾಪ್ ದಾದಾರವರೂ ಸಹ ಇಂತಹ ಮಾಸ್ಟರ್ ಸರ್ವಶಕ್ತಿವಂತರು. ತಂದೆಯ ಸಮಾನ ಉಮಂಗ ಉತ್ಸಾಹದಲ್ಲಿರುವಂತಹ ಆಲ್ರೌಂಡ್ ಸೇವಾದಾರಿ, ನಿಸ್ವಾರ್ಥ ಸೇವಾದಾರಿ, ಬೇಅದ್ದಿನ ಸೇವಾದಾರಿ ಮಕ್ಕಳಿಗೆ ಪದಮದಷ್ಟು ಶುಭಾಶಯಗಳನ್ನು ನೀಡುತ್ತಿದ್ದೇವೆ. ಶುಭಾಶಯಗಳು, ಶುಭಾಶಯಗಳು. ದೇಶ ವಿದೇಶ ದೇಶದ ಮಕ್ಕಳು ಕಡಿಮೆ ಇಲ್ಲ ಮತ್ತು ವಿದೇಶದ ಮಕ್ಕಳು ಸಹ ಕಡಿಮೆ ಇಲ್ಲ. ಬಾಪ್ ದಾದ ಇಂತಹ ಮಕ್ಕಳ ಮಹಿಮೆಯನ್ನು ಒಳಗಿಂದೊಳಗೆ ಮಾಡುತ್ತಾರೆ ಮತ್ತು ವಾವ್ ಮಕ್ಕಳೇ ವಾವ್ ಎಂದು ಗೀತೆಯನ್ನು ಆಡುತ್ತಾರೆ. ತಾವೆಲ್ಲರೂ ವಾವ್ ವಾವ್ ಮಕ್ಕಳಾಗಿದ್ದೀರಲ್ಲವೇ? ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಬಹಳ ಒಳ್ಳೆಯದು. ಬಾಪ್ ದಾದಾರವರಿಗೆ ಹೆಮ್ಮೆ ಇದೆ ಮಕ್ಕಳ ಪ್ರತಿ. ಯಾವ ಹೆಮ್ಮೆ ಇದೆ ಎಂದರೆ ಇಡೀ ಕಲ್ಪದಲ್ಲಿ ಯಾವ ತಂದೆಯ ಪ್ರತಿ ಮಗುವು ಸ್ವರಾಜ್ಯ ಅಧಿಕಾರಿ ರಾಜರಾಗಿರುವಂಥವರು ಯಾರೂ ಇರಲು ಸಾಧ್ಯವಿಲ್ಲ. ತಾವೆಲ್ಲರೂ ಸ್ವರಾಜ್ಯ ಅಧಿಕಾರಿ ರಾಜರಲ್ಲವೇ? ಪ್ರಜೆಗಳಲ್ಲ ತಾನೆ? ಕೆಲವು ಮಕ್ಕಳು ವಾರ್ತಾಲಾಪ ಮಾಡುವಾಗ ಹೇಳುತ್ತಾರೆ, ಬಾಬಾ ನಾವು ಭವಿಷ್ಯದಲ್ಲಿ ಏನಾಗುತ್ತೇವೆ ಅದರ ಚಿತ್ರವನ್ನು ನಮಗೆ ತೋರಿಸಿ. ಬಾಪ್ ದಾದ ಏನು ಹೇಳುತ್ತಾರೆ? ಹಳೆಯ ಮಕ್ಕಳಂತೂ ಹೇಳುತ್ತಾರೆ, ಜಗದಂಬ ತಾಯಿಯು ಪ್ರತಿಯೊಬ್ಬ ಮಗುವಿಗೆ ಚಿತ್ರವನ್ನು ತೋರಿಸುತ್ತಿದ್ದರು ಅಂದಾಗ ನಮಗೂ ಚಿತ್ರವನ್ನು ತೋರಿಸಿ. ಇದಕ್ಕೆ ಬಾಪ್ ದಾದ ಹೇಳುತ್ತಾರೆ, ಪ್ರತಿಯೊಬ್ಬ ಮಗುವಿಗೆ ತಂದೆಯು ವಿಚಿತ್ರ ದರ್ಪಣ ಕೊಟ್ಟಿದ್ದಾರೆ. ಆ ದರ್ಪಣದಲ್ಲಿ ನಾನು ಯಾರೋ ಎಂದು ತಮ್ಮ ಭವಿಷ್ಯದ ಚಿತ್ರವನ್ನು ನೋಡಬಲ್ಲಿರಿ. ಆ ದರ್ಪಣ ತಮ್ಮ ಬಳಿ ಇದೆಯೇ? ಅದು ಯಾವ ದರ್ಪಣವೆಂದು ತಿಳಿದುಕೊಂಡಿದ್ದೀರಾ? ಮೊದಲ ಸಾಲಿನವರು ತಿಳಿದುಕೊಂಡಿರಬೇಕಲ್ಲವೇ? ಆ ದರ್ಪಣವಾಗಿದೆ
ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ. ವರ್ತಮಾನ ಸಮಯದಲ್ಲಿ ಯಾರೆಷ್ಟು ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆಯೋ ಅದರ ಅನುಸಾರ ವಿಶ್ವದ ರಾಜ್ಯ ಅಧಿಕಾರಿಗಳಾಗುತ್ತಾರೆ. ಈಗ ತಮ್ಮನ್ನು ತಾವು ನಾನು ಸದಾ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆಯೇ ಅಥವಾ ಕೆಲವೊಮ್ಮೆ ಅಧೀನ ಕೆಲವೊಮ್ಮೆ ಅಧಿಕಾರಿಯೇ ಎಂದು ದರ್ಪಣದಲ್ಲಿ ನೋಡಿಕೊಳ್ಳಿ. ಕೆಲವೊಮ್ಮೆ ಅಧಿಕಾರಿಯಾಗುತ್ತೀರಿ, ಕೆಲವೊಮ್ಮೆ ಕಣ್ಣು ಮೋಸ ಮಾಡುತ್ತದೆ, ಮನಸ್ಸು ಮೋಸಗೊಳಿಸುತ್ತದೆ, ಬಾಯಿಯು ಮೋಸ ಮಾಡುತ್ತದೆ, ಇನ್ನು ಕೆಲವೊಮ್ಮೆ ಕಿವಿಗಳೂ ಸಹ ಮೋಸಗೊಳಿಸುತ್ತದೆ. ವ್ಯರ್ಥ ಮಾತುಗಳನ್ನು ಕೇಳುವ ಆಸಕ್ತಿ ಬಂದು ಬಿಡುತ್ತದೆ. ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯವು ಮೋಸಗೊಳಿಸುತ್ತದೆ, ಪರವಶರನ್ನಾಗಿ ಮಾಡುತ್ತದೆ ಎಂದರೆ ಇದರಿಂದ ಸಿದ್ಧವಾಗುತ್ತದೆ. ತಂದೆಯ ಮೂಲಕ ಯಾವ ಸರ್ವಶಕ್ತಿಗಳು ವರದಾನದಲ್ಲಿ ಸಿಕ್ಕಿದೆ ಹಾಗೂ ಆಸ್ತಿಯಲ್ಲಿ ಸಿಕ್ಕಿದೆಯೋ ಆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇಲ್ಲ ಅಂದಾಗ ಆಲೋಚಿಸಿ. ಯಾರು ಸ್ವಯಂನ ಮೇಲೆ ಆಡಳಿತ ನಡೆಸಲು ಸಾಧ್ಯವಿಲ್ಲವೋ ಅವರು ವಿಶ್ವದ ಮೇಲೆ ಹೇಗೆ ಆಡಳಿತ ಮಾಡಬಲ್ಲರು? ತಮ್ಮ ವರ್ತಮಾನ ಸ್ಥಿತಿಯ ಸ್ವರಾಜ್ಯ ಅಧಿಕಾರಿಯ ದರ್ಪಣದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ದರ್ಪಣವಂತೂ ಎಲ್ಲರಿಗೂ ಸಿಕ್ಕಿದೆ ಎಲ್ಲವೇ? ದರ್ಪಣವು ಸಿಕ್ಕಿದರೆ ಕೈಯನ್ನೆತ್ತಿರಿ. ದರ್ಪಣದಲ್ಲಿ ಯಾವುದೇ ಕಲೆಯುಂಟಾಗಿಲ್ಲ ತಾನೇ? ದರ್ಪಣವು ಸ್ಪಷ್ಟವಾಗಿದೆಯೇ? ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಸ್ವರಾಜ್ಯ ಅಧಿಕಾರಿಯ ಸ್ವಮಾನವನ್ನು ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತರ ಬಿರುದ್ದೂ ಸಹ ಎಲ್ಲ ಮಕ್ಕಳಿಗೆ ತಂದೆಯ ಮೂಲಕ ಸಿಕ್ಕಿದೆ. ಮಾಸ್ಟರ್ ಶಕ್ತಿವಂತರಲ್ಲ, ಸರ್ವ ಶಕ್ತಿವಂತರು. ಕೆಲವು ಮಕ್ಕಳು ವಾರ್ತಾಲಾಪದಲ್ಲಿ ಇದನ್ನು ಸಹ ಹೇಳುತ್ತಾರೆ, ಬಾಬಾ ತಾವಂತೂ ಸರ್ವಶಕ್ತಿಗಳನ್ನು ಕೊಟ್ಟಿದ್ದೀರಿ, ಆದರೆ ಈ ಶಕ್ತಿಗಳು ಕೆಲವೊಮ್ಮೆ ಸಮಯದಲ್ಲಿ ಕೆಲಸ ಮಾಡುವುದಿಲ್ಲ, ಸಮಯದಲ್ಲಿ ಇಮರ್ಜ್ ಆಗುವುದಿಲ್ಲ, ಸಮಯವು ಕಳೆದು ಹೋದ ಮೇಲೆ ಇಮರ್ಜ್ ಆಗುತ್ತದೆ ಎಂದು ದೂರು ಕೊಡುತ್ತಾರೆ. ಇದಕ್ಕೆ ಕಾರಣವೇನಾಗುತ್ತದೆ? ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೋ ಆ ಸಮಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ನಾನು ಮಾಲೀಕನಾಗಿ ಆಸನದ ಮೇಲೆ ಸ್ಥಿತನಾಗಿದ್ದೇನೆಯೇ? ಒಂದು ವೇಳೆ ಯಾರಾದರೂ ಆಸನದ ಮೇಲೆ ಸ್ಥಿತರಾಗಿಲ್ಲವೆಂದರೆ ಅಂಥವರ ಆಜ್ಞೆಯನ್ನು ಯಾರೂ ಪಾಲಿಸುವುದಿಲ್ಲ. ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ತಂದೆಯ ಮೂಲಕ ಆಸ್ತಿ ಮತ್ತು ವರದಾನಕ್ಕೆ ಅಧಿಕಾರಿಯಾಗಿದ್ದೇನೆ. ಈ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ನಂತರ ಆಜ್ಞೆ ಮಾಡಿ. ಏನು ಮಾಡಲಿ, ಹೇಗೆ ಮಾಡಲಿ ಆಗುತ್ತಿಲ್ಲವೆಂದು ಆಸನದ ಕೆಳಗೆ ಕುಳಿತು ಆಸನದಿಂದ ಇಳಿದು ಆಜ್ಞೆ ಮಾಡುತ್ತೀರಿ. ಆಗ ಅದನ್ನು ಪಾಲಿಸುವರೆ? ಈಗಿನ ಕಾಲದಲ್ಲಿಯೂ ಒಂದು ವೇಳೆ ಯಾರಾದರೂ ಪ್ರಧಾನಿ ಮಂತ್ರಿಯಾಗಿದ್ದಾರೆ, ಆಸನದಲ್ಲಿದ್ದಾರೆ ಮತ್ತು ಅವರು ಆಸನದಿಂದ ಕೆಳಗಿಳಿದ ಮೇಲೆ ಯಾರಾದರೂ ಅವರ ಆಜ್ಞೆಯನ್ನು ಪಾಲಿಸುವರೆ? ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಆಸನದ ಮೇಲೆ ಸ್ಥಿತನಾಗಿದ್ದೇನೆಯೇ? ಅಧಿಕಾರಿಯಾಗಿ ಆಜ್ಞೆ ಮಾಡುತ್ತೇನೆಯೇ? ತಂದೆಯು ಪ್ರತಿಯೊಬ್ಬ ಮಗುವಿಗೆ ಅಥಾರಿಟಿಯನ್ನು ಕೊಟ್ಟಿದ್ದಾರೆ. ಇದು ಪರಮಾತ್ಮನ ಅಥಾರಿಟಿಯಾಗಿದೆ. ಯಾವುದೇ ಆತ್ಮನ ಅಥಾರಿಟಿಯು ಸಿಕ್ಕಿಲ್ಲ. ಇದು ಮಹಾತ್ಮರ ಅಥಾರಿಟಿಯೂ ಅಲ್ಲ, ಪರಮಾತ್ಮನ ಅಥಾರಿಟಿಯಾಗಿದೆ. ಅಂದ ಮೇಲೆ ಅಥಾರಿಟಿ ಮತ್ತು ಅಧಿಕಾರ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಶಕ್ತಿಗೆ ಆಜ್ಞೆ ಮಾಡಿ ಆಗ ಅದು ಆಯಿತು ಪ್ರಭು ಎಂದು ಹೇಳಿ ಹಾಜರಾಗಿ ಬಿಡುವುದು. ಸರ್ವಶಕ್ತಿಗಳ ಮುಂದೆ ಈ ಮಾಯೆ, ಪ್ರಕೃತಿ, ಸ್ವಭಾವ, ಸಂಸ್ಕಾರ ಎಲ್ಲವೂ ದಾಸಿಯಾಗಿ ಬಿಡುತ್ತದೆ. ಮಾಲೀಕರು ನಮಗೆ ಆಜ್ಞೆ ನೀಡಲಿ ಎಂದು ತಾವು ಮಾಲೀಕರಿಗಾಗಿ ಕಾಯುತ್ತಿರುತ್ತದೆ.
ಇಂದು ಸಮರ್ಥ ದಿವಸವಲ್ಲವೇ? ಆದ್ದರಿಂದ ಬಾಪ್ತಾದ ಮಕ್ಕಳಲ್ಲಿ ಯಾವ ಯಾವ ಸಾಮರ್ಥ್ಯವಿದೆ ಎಂಬುದನ್ನು ರಿವೈಸ್ ಮಾಡಿಸುತ್ತಿದ್ದಾರೆ, ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ. ಮಕ್ಕಳು ಸಮಯದಲ್ಲಿ ಏಕೆ ಶಕ್ತಿಹೀನರಾಗಿ ಬಿಡುತ್ತೀರಿ? ಬಾಪ್ತಾದ ನೋಡಿದರು, ಮೆಜಾರಿಟಿ ಮಕ್ಕಳಲ್ಲಿ ಲೀಕೇಜ್ ಇದೆ. ಶಕ್ತಿಗಳು ಲೀಕೇಜ್ ಆಗುವ ಕಾರಣ ಕಡಿಮೆಯಾಗಿ ಬಿಡುತ್ತದೆ ಮತ್ತು ವಿಶೇಷವಾಗಿ 2 ಮಾತುಗಳ ಲೀಕೇಜ್ ಇದೆ. ಅವೆರಡು ಮಾತುಗಳಾಗಿವೆ, ಸಮಯ ಮತ್ತು ಸಂಕಲ್ಪ ವ್ಯರ್ಥವಾಗಿ ಹೋಗುತ್ತಿದೆ. ಕೆಟ್ಟದಾಗಿರುವುದಿಲ್ಲ, ಆದರೆ ವ್ಯರ್ಥ. ಸಮಯದಲ್ಲಿ ಕೆಟ್ಟ ಕಾರ್ಯವನ್ನಂತೂ ಮಾಡುವುದಿಲ್ಲ, ಆದರೆ ಜಮಾ ಸಹ ಮಾಡಿಕೊಳ್ಳುವುದಿಲ್ಲ. ಕೇವಲ ಇಂದು ಏನು ಕೆಟ್ಟದ್ದು ಮಾಡಲಿಲ್ಲವಲ್ಲ ಎಂದು ನೋಡಿಕೊಳ್ಳುತ್ತಾರೆ, ಆದರೆ ಇಂದು ಏನನ್ನು ಜಮಾ ಮಾಡಿಕೊಂಡೆನೋ? ಕಳೆಯುವುದಂತೂ ಕಳೆಯಲಿಲ್ಲ, ಆದರೆ ಸಂಪಾದನೆ ಮಾಡಿಕೊಂಡೆನೆ. ದುಃಖವನ್ನಂತೂ ಕೊಡಲಿಲ್ಲ, ಆದರೆ ಎಷ್ಟು ಮಂದಿಗೆ ಸುಖ ಕೊಟ್ಟೆನೋ? ಯಾರನ್ನು ಅಶಾಂತ ಮಾಡಲಿಲ್ಲ, ಆದರೆ ಶಾಂತಿಯ ವೈಬ್ರೇಷನ್ ಎಷ್ಟು ಹರಡಿದೆನೋ? ಶಾಂತಿ ದೂತನಾಗಿ ಎಷ್ಟು ಆತ್ಮರಿಗೆ ಶಾಂತಿಯನ್ನು ಕೊಟ್ಟೆನೋ? ವಾಯುಮಂಡಲದ ಮೂಲಕ ಅಥವಾ ಮುಖದ ಮೂಲಕ, ಇಲ್ಲವೇ ವೈಬ್ರೇಷನ್ನ ಮೂಲಕ? ಏಕೆಂದರೆ ನಿಮಗೆ ತಿಳಿದಿದೆ, ಇದು ಅತಿ ಕಡಿಮೆ ಸಮಯವಾಗಿದೆ. ಇದು ಪುರುಷೋತ್ತಮ ಕಲ್ಯಾಣಕಾರಿ ಜಮಾ ಮಾಡಿಕೊಳ್ಳುವ ಸಮಯವಾಗಿದೆ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಇದು ಪ್ರತಿ ಗಳಿಗೆ ನೆನಪಿರಲಿ. ಮಾಡೋಣ, ಆಗಿಬಿಡುವುದು. ಈ ರೀತಿ ಅಲ್ಲ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಬ್ರಹ್ಮ ತಂದೆಯದು ಇದೇ ತೀವ್ರಗತಿಯ ಪುರುಷಾರ್ಥವಿತ್ತು. ಆದ್ದರಿಂದ ನಂಬರ್ 1 ಗುರಿಯನ್ನು ತಲುಪಿದರು. ಅಂದಾಗ ತಂದೆಯು ಯಾವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಇದು ಸಮರ್ಥ ದಿವಸದಂದು ನೆನಪು ಬಂದಿತಲ್ಲವೇ? ಉಳಿತಾಯದ ಸ್ಕೀಮ್ ಮಾಡಿ, ಸಂಕಲ್ಪದ ಉಳಿತಾಯ, ಸಮಯದ ಉಳಿತಾಯ, ವಾಣಿಯ ಉಳಿತಾಯ. ಯಾವುದು ಯಥಾರ್ಥ ಮಾತಲ್ಲವೋ ಆ ಯಥಾರ್ಥ ವ್ಯರ್ಥ ಮಾತಿನ ಉಳಿತಾಯ. ಬಾಪ್ತಾದ ಎಲ್ಲ ಮಕ್ಕಳನ್ನು ಸದಾ ಅಥಾರಿಟಿಯ ಆಸನದಲ್ಲಿ ಸ್ಥಿತರಾಗಿರುವ ಸ್ವರಾಜ್ಯಾಧಿಕಾರಿ ರಾಜರ ರೂಪದಲ್ಲಿ ನೋಡಲು ಬಯಸುತ್ತಾರೆ. ನಿಮಗೂ ಇದು ಇಷ್ಟವಲ್ಲವೇ? ಈ ರೂಪವು ಇಷ್ಟವಾಗಿದೆಯಲ್ಲವೇ? ಕೆಲವೊಮ್ಮೆ ಬಾಪ್ತಾದ ಯಾವಾಗ ಯಾವುದೇ ಮಗುವನ್ನು ಟಿವಿಯಲ್ಲಿ ನೋಡಿದರೂ ಇದೇ ರೂಪದಲ್ಲಿ ನೋಡಬೇಕು. ಬಾಪ್ತಾದಾರವರ ಬಳಿ ನ್ಯಾಚುರಲ್ ಟಿವಿ ಇದೆ. ಸ್ವಿಚ್ ಅನ್ನು ಒತ್ತಬೇಕಾಗಿಲ್ಲ. ಒಂದೇ ಸಮಯದಲ್ಲಿ 4-6 ಕಡೆಯ ಮಕ್ಕಳನ್ನು ನೋಡಬಲ್ಲರು. ಪ್ರತಿಯೊಬ್ಬ ಮಗುವನ್ನು, ಮೂಲೆ ಮೂಲೆಯಲ್ಲಿರುವವರನ್ನು ನೋಡಬಲ್ಲರು. ಅಂದಾಗ ಇದು ಸಾಧ್ಯವೇ? ನಾಳೆಯಿಂದ ಟಿವಿಯನ್ನು ತೆರೆದಾಗ ಏನು ಕಾಣಿಸುವುದು? ಫರಿಷ್ಠೆಯ ಉಡುಪಿನಲ್ಲಿ ಫರಿಷ್ಠೆಗಳ ಉಡುಪಾಗಿದೆ. ಬೆಳಗಿನಿಂದ ಹೊಳೆಯುವ ಉಡುಪು, ಮಿಂಚುವ ಉಡುಪು. ಈ ಶರೀರ ಬಾನದ ಮಣ್ಣಿನ ಉಡುಪನ್ನು ಧರಿಸಬೇಡಿ. ಹೊಳೆಯುತ್ತಿರುವ ಉಡುಪಾಗಿರಲಿ. ಸಫಲತೆಯ ನಕ್ಷತ್ರಗಳಾಗಿರಿ. ಇಂತಹ ಪ್ರತಿಯೊಬ್ಬರ ಮೂರ್ತಿಯನ್ನು ಈ ರೂಪದಲ್ಲಿ ನೋಡಲು ಬಯಸುತ್ತೇವೆ. ನಿಮಗೂ ಪ್ರಿಯವಲ್ಲವೇ? ಮಣ್ಣಿನ ಉಡುಪನ್ನು ಧರಿಸುತ್ತೀರೆಂದರೆ ಮಣ್ಣಿನ ತರಹವೇ ಆಗಿಬಿಡುತ್ತೀರಿ. ಹೇಗೆ ತಂದೆಯು ಅಶರೀರಿಯಾಗಿದ್ದಾರೆ, ಬ್ರಹ್ಮ ತಂದೆಯು ಬೆಳಕಿನ ಉಡುಪಿನಲ್ಲಿದ್ದಾರೆ, ಫರಿಷ್ಠ ಆಗಿದ್ದಾರೆ. ಅದೇ ರೀತಿ ಫಾಲೋ ಫಾದರ್ ಮಾಡಿ ಸ್ಥೂಲ ರೂಪದಲ್ಲಿ ನೋಡಿ. ಒಂದು ವೇಳೆ ತಮ್ಮ ವಸ್ತ್ರಗಳಿಗೆ ಮಣ್ಣು ಆದರೆ, ಕಲೆಯುಂಟಾದರೆ ಏನು ಮಾಡುತ್ತೀರಿ? ಅದನ್ನು ಬದಲಾಯಿಸಿ ಬಿಡುತ್ತೀರಲ್ಲವೇ? ಅದೇ ರೀತಿ ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಹೊಳೆಯುವಂತಹ ಫರಿಷ್ಠೆಯ ಉಡುಪಿದೆಯೇ? ನನ್ನ ಪ್ರತಿಯೊಬ್ಬ ಮಗುವು ರಾಜ ಮಗುವಾಗಿದೆ ಎಂದು ತಂದೆಗೆ ಯಾವ ಹೆಮ್ಮೆ ಇದೆಯೋ ಅದೇ ಸ್ವರೂಪದಲ್ಲಿರಿ. ರಾಜರಾಗಿ ಇರಿ. ಈ ಮಾಯೆಯು
ಈ ರೀತಿ ತಮಗೆ ದಾಸಿಯಾಗುವುದು ಮತ್ತು ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳಲು ಬರುವುದು ಅಂದರೆ ಅರ್ಧಕಲ್ಪಕ್ಕಾಗಿ ನಿಮ್ಮಿಂದ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳಲು ಬರುತ್ತದೆ, ಯುದ್ಧ ಮಾಡುವುದಿಲ್ಲ. ಬಾಪ್ತಾದ ಸದಾ ಹೇಳುತ್ತಾರೆ, ತಂದೆಯ ಮೇಲೆ ಬಲಿಯಾರಿಯಾಗುವವರು ಎಂದೂ ಸೋಲು ಅನುಭವಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಸೋಲು ಅನುಭವಿಸಿದರೆ ಬಲಿಯಾರಿಯಾಗಿಲ್ಲ ಎಂದರ್ಥ. ಈಗ ತಮ್ಮೆಲ್ಲರ ಮೀಟಿಂಗ್ ಆಗುವುದಿದೆ ಎಲ್ಲವೇ? ಮೀಟಿಂಗ್ನ ದಿನಾಂಕವು ನಿಗದಿಯಾಗುತ್ತದೆ ಎಲ್ಲವೇ? ಅಂದಾಗ ಈ ಬಾರಿ ಕೇವಲ ಸೇವಾ ಯೋಜನೆಯ ಮೀಟಿಂಗನ್ನು ಬಾಪ್ತಾದ ನೋಡಲು ಬಯಸುವುದಿಲ್ಲ. ಸೇವೆಯ ಯೋಜನೆಯನ್ನು ಬಲೆ ಮಾಡಿ, ಆದರೆ ಮೀಟಿಂಗ್ನಲ್ಲಿ ಸಫಲತೆಯ ಉತ್ಸವದ ಯೋಜನೆ ಮಾಡಿ ಬಹಳಷ್ಟು ಉತ್ಸವ ಆಚರಣೆಯನ್ನು ಮಾಡಿದ್ದೀರಿ. ಈಗ ಸಫಲತೆಯ ಉತ್ಸವವನ್ನಾಚರಿಸುವ ದಿನಾಂಕವನ್ನು ನಿಗದಿಪಡಿಸಿ. ಎಲ್ಲರೂ ಹೇಗಾಗುವವರೋ ಎಂದು ಆಲೋಚಿಸುತ್ತೀರಾ? ಹೋಗಲಿ, ಕೊನೆ ಪಕ್ಷ 108 ರತ್ನಗಳಂತೂ ಸಫಲತಾ ಮೂರ್ತಿಯ ಉತ್ಸವವನ್ನಾಚರಿಸಿ. ಉದಾಹರಣೆಯಾಗಿ ಇದು ಸಾಧ್ಯವೇ ಹೇಳಿರಿ. ಮೊದಲ ಸಾಲಿನವರು ಹೇಳಿರಿ, ಸಾಧ್ಯವೇ? ಉತ್ತರವನ್ನು ಕೊಡುವ ಸಾಹಸವನ್ನಿಡುವುದಿಲ್ಲ. ಮಾಡುತ್ತೇವೆಯೇ ಅಥವಾ ಇಲ್ಲವೋ ಎಂದು ಆಲೋಚಿಸುತ್ತೀರಿ. ಸಾಹಸವಿದ್ದಾಗ ಅಲ್ಲಿ ಎಲ್ಲವೂ ಆಗುತ್ತದೆ. ದಾದೀಜಿಯು ಹೇಳಲಿ, 108 ಮಂದಿ ಸಫಲತಾ ಮೂರ್ತಿಗಳಾಗುವಿರಾ? ಹೌದು ಬಾಬಾ, ಖಂಡಿತ ಆಗಲು ಸಾಧ್ಯತೆ ಇದೆ. ಸಫಲತೆಯ ಉತ್ಸವವಾಗುತ್ತದೆ. ನೋಡಿ, ದಾದೀಜಿಯಲ್ಲಿ ಧೈರ್ಯವಿದೆ, ತಮ್ಮೆಲ್ಲರ ಕಡೆಯಿಂದ ಧೈರ್ಯವನ್ನಿಡುತ್ತಿದ್ದಾರೆ ಅಂದಾಗ ಸಹಯೋಗಿಗಳಾಗಿ ಈ ಬಾರಿ ಮೀಟಿಂಗ್ ಆದಾಗ ಅದರಲ್ಲಿ ಬಾಪ್ತಾದ ರಿಪೋರ್ಟ್ ತೆಗೆದುಕೊಳ್ಳುತ್ತೇವೆ. ಪಾಂಡವರೇ ಹೇಳಿ, ಏಕೆ ಸುಮ್ಮನಿದ್ದೀರಿ? ಏಕೆ ಮೌನವಾಗಿದ್ದೀರಿ? ಸಾಹಸವನ್ನೇಕೆ ಇಡುತ್ತಿಲ್ಲ? ಮಾಡಿ ತೋರಿಸುವಿರಾ? ಒಳ್ಳೆಯದು, ಸಾಹಸವನ್ನು ಇಡಬಲ್ಲಿರಾ? ನಾವು ಸಾಹಸವನ್ನಿಟ್ಟು ಮಾಡಿ ತೋರಿಸುತ್ತೇವೆಂದು ಯಾರು ತಿಳಿಯುವಿರೋ ಅವರು ಕೈ ಎತ್ತಿರಿ. ಮಾಡುವಿರಾ? ಯಾವುದೇ ಸಂಸ್ಕಾರ ಇರುವುದಿಲ್ಲವೇ? ಯಾವುದೇ ನಿರ್ಬಲತೆ ಇರುವುದಿಲ್ಲವೇ? ಒಳ್ಳೆಯದು, ಮಧುಬನದವರೂ ಸಹ ಕೈ ಎತ್ತುತ್ತಿದ್ದಾರೆ. ವಾವ್, ಶುಭಾಶಯಗಳು, ಶುಭಾಶಯಗಳು ಅಂದಾಗ 108 ಬಹಳ ಸಹಜವಾಗಿ ಆಗಿಬಿಡುವುದು. ಇಷ್ಟೊಂದು ಮಂದಿ ಕೈ ಎತ್ತಿದ್ದೀರಿ ಅಂದ ಮೇಲೆ 108 ಆಗುವುದೇನು ದೊಡ್ಡ ಮಾತು? ಡಬಲ್ ವಿದೇಶಿಯರು ಏನು ಮಾಡುವಿರಿ? ದಾದಿ ಜಾನಕಿಯವರೂ ಸಹ ಕೇಳುತ್ತಿದ್ದಾರೆ. ನಾನು ಹೇಳುವುದೇ ಎಂದು ಅವರಿಗೆ ಉಮಂಗ ಬರುತ್ತಿದೆ. ವಿದೇಶದ ಮಾಲೆಯನ್ನು ನೋಡುತ್ತೇವೆ, ಸರಿಯೇ? ಕೈ ಎತ್ತಿರಿ. ಸಮ್ಮತವೇ? ಒಳ್ಳೆಯದು. ಇಂದು ಇವರು ಎಷ್ಟು ಮಂದಿ ಕುಳಿತಿದ್ದಾರೆ? 200. ಇವರಲ್ಲಿ 108 ಮಂದಿಯಾದರೂ ತಯಾರಾಗಿ ಬಿಡುತ್ತೀರಲ್ಲವೇ? ಇದರಲ್ಲಿ ಮೊದಲು ನಾನು ಮಾಡಬೇಕು, ಬೇರೆಯವರನ್ನು ನೋಡಬಾರದು. ಮೊದಲು ನಾನು ಮತ್ತು ದೇಹಾಭಿಮಾನದ ನಾನು ಎನ್ನಬಾರದು. ಇದರಲ್ಲಿ ಮೊದಲು ನಾನು ಎನ್ನಬೇಕು. ಬೇರೆ ಅನ್ಯ ಕೆಲಸವನ್ನು ಬಾಪ್ತಾದರವರು ಕೊಡುತ್ತಾರೆ. ಇಂದು ಸಮರ್ಥ ದಿವಸವಲ್ಲವೇ? ಆದ್ದರಿಂದ ಸಾಮರ್ಥ್ಯವಿದೆ. ಬಾಪ್ತಾದ ಇಂದು ಒಂದು ವಿಚಿತ್ರ ದೀಪಾವಳಿಯನ್ನು ಆಚರಣೆ ಮಾಡಲು ಬಯಸುತ್ತಾರೆ. ತಾವಂತೂ ಕೆಲವು ಬಾರಿ ದೀಪಾವಳಿಯನ್ನು ಆಚರಿಸಿದ್ದೀರಿ. ಆದರೆ ಬಾಪ್ತಾದರವರ ವಿಚಿತ್ರ ದೀಪಾವಳಿಯನ್ನು ಆಚರಿಸಲು ಬಯಸುತ್ತಾರೆ. ತಿಳಿಸುವುದೇ ವರ್ತಮಾನ ಸಮಯವನ್ನಂತೂ ನೀವು ನೋಡುತ್ತಲೇ ಇದ್ದೀರಿ. ದಿನ ಪ್ರತಿದಿನ 4-6 ಕಡೆ ಮನುಷ್ಯಾತ್ಮರಲ್ಲಿ ನಿರಾಶೆಯು ಹೆಚ್ಚುತ್ತಾ ಹೋಗುತ್ತಿದೆ. ಆದ್ದರಿಂದ ಬಲೆ ಮನಸ್ಸಿನಿಂದಾದರೂ ಸೇವೆ ಮಾಡಿ, ವಾಚಾದಿಂದಾದರೂ ಮಾಡಿ, ಸಂಬಂಧ ಸಂಪರ್ಕದ ಮೂಲಕವಾದರೂ ಮಾಡಿ. ಆದರೆ ಬಾಪ್ತಾದ ನಿರಾಶರಾಗಿರುವ ಮನುಷ್ಯರಲ್ಲಿ ಆಶಾ ದೀಪವನ್ನು ಬೆಳಗಿಸಲು ಬಯಸುತ್ತಾರೆ. 4-6 ಕಡೆ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಆಶಾ ದೀಪವು ಬೆಳಗಲಿ. ಈ ಆಶಾ ದೀಪಗಳ ದೀಪಾವಳಿಯನ್ನು ನೋಡಲು
ಬಾಪ್ತಾದ ಬಯಸುತ್ತಾರೆ. ಇದು ಸಾಧ್ಯವೇ? ವಾಯುಮಂಡಲದಲ್ಲಿ ಕೊನೆ ಪಕ್ಷ ಈ ಆಶಾದೀಪಗಳು ಬೆಳಗಲಿ. ಆಗ ವಿಶ್ವ ಪರಿವರ್ತನೆಯು ಆಯಿತೆಂದರೆ ಆಯಿತು. ಸ್ವರ್ಣಿಮ ಪ್ರಭಾತವು ಬಂದಿತೆಂದರೆ ಬಂದಿತು. ಏನೂ ಆಗುವುದಿಲ್ಲ, ನಮ್ಮಿಂದ ಮಾಡಲು ಸಾಧ್ಯವಿಲ್ಲ. ಈ ನಿರಾಶೆಯು ಸಮಾಪ್ತಿಯಾಗಲಿ, ಆಶಾದೀಪವು ಬೆಳಗಲಿ. ಇದನ್ನು ಮಾಡಲು ಸಾಧ್ಯವಿದೆಯಲ್ಲವೇ? ಇದು ಸಹಜವಲ್ಲವೇ ಅಥವಾ ಕಷ್ಟವೋ? ಸಹಜವೇ. ಯಾರು ಮಾಡುವಿರೋ ಅವರು ಕೈ ಎತ್ತಿರಿ. ಮಾಡುವಿರಾ? ಇಷ್ಟೊಂದು ಮಂದಿ ಆಶಾದೀಪವನ್ನು ಬೆಳಗಿಸುತ್ತೀರೆಂದರೆ ದೀಪಾವಳಿಯಾಗಿ ಬಿಡುತ್ತದೆ ಎಲ್ಲವೇ? ಇಷ್ಟು ಶಕ್ತಿಶಾಲಿ ವಾಯುಮಂಡಲವನ್ನು ತಯಾರು ಮಾಡಿ ಹೋಗಲಿ ಸನ್ಮುಖದಲ್ಲಿ ತಲುಪಲು ಸಾಧ್ಯವಿಲ್ಲವೆಂದರೆ ಲೈಟ್ಹೌಸ್ ಮೈಟೌಸ್ ಆಗಿ ದೂರದವರೆಗೆ ವೈಬ್ರೇಷನ್ ಹರಡಿಸಿ. ಯಾವಾಗ ವಿಜ್ಞಾನವು ಲೈಟ್ಹೌಸ್ನ ಮೂಲಕ ದೂರದವರೆಗೆ ಪ್ರಕಾಶವನ್ನು ಕೊಡುತ್ತದೆ, ಅಂದ ಮೇಲೆ ತಾವು ವೈಬ್ರೇಷನ್ ಹರಡಿಸಲು ಸಾಧ್ಯವಿಲ್ಲವೇ? ಕೇವಲ ಮಾಡಲೇಬೇಕೆಂದು ದೃಢ ಸಂಕಲ್ಪ ಮಾಡಿ ಬ್ಯುಸಿಯಾಗಿ ಬಿಡಿ. ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳುತ್ತೀರೆಂದರೆ ಸ್ವಯಂಗೂ ಲಾಭ ಮತ್ತು ಅನ್ಯ ಆತ್ಮರಿಗೂ ಲಾಭ. ನಡೆದಾಡುತ್ತಾ ತಿರುಗಾಡುತ್ತಾ ಇದನ್ನೇ ವೃತ್ತಿಯಲ್ಲಿಟ್ಟುಕೊಳ್ಳಿ. ವಿಶ್ವದ ಕಲ್ಯಾಣ ಮಾಡಲೇಬೇಕಾಗಿದೆ. ಈ ವೃತ್ತಿಯು ವಾಯುಮಂಡಲವನ್ನು ಹರಡುವುದು. ಏಕೆಂದರೆ ಸಮಯವು ಆಕಸ್ಮಿಕವಾಗಿ ಆಗಲಿದೆ. ತಮ್ಮ ಸಹೋದರ ಸಹೋದರಿಯರು ತಾವು ನಮಗೆ ಏಕೆ ತಿಳಿಸಿಲ್ಲವೆಂದು ದೂರು ಕೊಡಬಾರದು. ಅಂತ್ಯದ ಸಮಯದೊಳಗೆ ಮಾಡಿಬಿಡುತ್ತೇವೆಂದು ಕೆಲವು ಮಕ್ಕಳು ಹೇಳಿಬಿಡುತ್ತಾರೆ. ಆದರೆ ಅಂತಿಮದಲ್ಲಿ ನೀವು ಮಾಡಿದರೂ ಸಹ ತಮಗೆ ದೂರು ಕೊಡುತ್ತಾರೆ. ನಮಗೆ ಸಮಯಕ್ಕೆ ಮೊದಲೇ ಏಕೆ ತಿಳಿಸಲಿಲ್ಲ? ನಾವು ಭಾಗ್ಯವನ್ನು ಮಾಡಿಕೊಳ್ಳುತ್ತಿದ್ದೆವು ಎಂದು ದೂರುತ್ತಾರೆ. ಆದ್ದರಿಂದ ಪ್ರತಿ ಸಂಕಲ್ಪದಲ್ಲಿ ಬಾಪ್ ತಾದಾರವರ ನೆನಪಿನಿಂದ ಪ್ರಕಾಶವನ್ನು ತೆಗೆದುಕೊಳ್ಳುತ್ತಾ ಹೋಗಿ. ಲೈಟ್ಹೌಸ್ ಆಗಿ ಲೈಟನ್ನು ಕೊಡುತ್ತಾ ಹೋಗಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಮಕ್ಕಳು ಬಹಳ ಯುದ್ಧ ಮಾಡುವುದನ್ನು ಬಾಪ್ ತಾದ ನೋಡುತ್ತಾರೆ. ಅದು ಬಾಪ್ ತಾದಾರವರಿಗೆ ಇಷ್ಟವಾಗುವುದಿಲ್ಲ. ಮಾಸ್ಟರ್ ಸರ್ವಶಕ್ತಿವಂತರು ಯುದ್ಧ ಮಾಡುತ್ತಿದ್ದಾರೆ, ಇದು ನಮಗೆ ಇಷ್ಟವಾಗುವುದಿಲ್ಲ. ರಾಜರಾಗಿ ಸಫಲತಾ ಮೂರ್ತಿಗಳಾಗಿ ನಿರಾಶೆಯನ್ನು ಸಮಾಪ್ತಿ ಮಾಡಿ ಆಶಾದೀಪವನ್ನು ಬೆಳಗಿಸಿ. ಒಳ್ಳೆಯದು. ಎಲ್ಲ ಕಡೆಯ ಮಕ್ಕಳ ಸ್ನೇಹದ ನೆನಪಿನ ಮಾಲೆಗಳು ಬಹಳಷ್ಟು ಬಂದು ತಲುಪಿದೆ. ಬಾಪ್ ತಾದ ನೆನಪನ್ನು ಕಳುಹಿಸುವವರನ್ನು ಸನ್ಮುಖದಲ್ಲಿ ನೋಡುತ್ತಾ ನೆನಪಿಗೆ ಮರುಪಾವತಿಯಾಗಿ ಹೃದಯದ ಆಶೀರ್ವಾದಗಳು, ಹೃದಯದ ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಯಾರು ಮೊದಲ ಬಾರಿ ಬಂದಿದ್ದೀರೋ ಅವರು ಎದ್ದು ನಿಲ್ಲಿ. ಒಳ್ಳೆಯದು. ಪ್ರತಿ ಸರದಿಯಲ್ಲಿ ನೋಡಿದ್ದೇವೆ. ಮೆಜಾರಿಟಿ ಹೊಸಬರಿರುತ್ತಾರೆ. ಅಂದಾಗ ಸರ್ವಿಸ್ ವೃದ್ಧಿಪಡಿಸಿದ್ದೀರಲ್ಲವೇ? ಎಷ್ಟೊಂದು ಮಂದಿಗೆ ಸಂದೇಶ ಕೊಟ್ಟಿದ್ದೀರಿ. ಹೇಗೆ ತಮ್ಮೆಲ್ಲರಿಗೂ ಸಂದೇಶ ಸಿಕ್ಕಿತು, ಅದೇ ರೀತಿ ತಾವೂ ಸಹ ಇನ್ನು ಹೆಚ್ಚು ಸಂದೇಶ ಕೊಡಿ, ಯೋಗ್ಯರನ್ನಾಗಿ ಮಾಡಿ. ಒಳ್ಳೆಯದು. ಪ್ರತಿ ಸಬ್ಜೆಕ್ಟ್ನಲ್ಲಿ ಇನ್ನು ಉಮಂಗ ಉತ್ಸಾಹದಿಂದ ಮುಂದುವರಿಯಿರಿ. ಚೆನ್ನಾಗಿದೆ. ಒಳ್ಳೆಯದು. ಈಗ ಲಕ್ಷ್ಯವನ್ನಿಡಿ. ನಡೆದಾಡುತ್ತಾ ತಿರುಗಾಡುತ್ತಾ ಮನಸ್ಸ ವಾಚ ಇಲ್ಲವೇ ಕರ್ಮಣ ಸೇವೆ ಇಲ್ಲದೆ ಇರಲೇಬಾರದು ಮತ್ತು ನೆನಪಿಲ್ಲದೆಯೂ ಇರಬಾರದು. ನೆನಪು ಮತ್ತು ಸೇವೆ ಸದಾ ಜೊತೆಯಲ್ಲಿರಲಿ. ಇಷ್ಟು ತಮ್ಮನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ. ನೆನಪಿನಲ್ಲಿಯೂ ಹಾಗೂ ಸೇವೆಯಲ್ಲಿಯೂ ಖಾಲಿ ಇರುತ್ತೀರೆಂದರೆ ಮಾಯೆಯು ಬರಲು ಅವಕಾಶ ಸಿಗುತ್ತದೆ. ಇಷ್ಟು ಬ್ಯುಸಿಯಾಗಿರಿ. ಅದರಿಂದ ದೂರದಿಂದಲೇ ಮಾಯೆಯು ಬರುವ ಸಾಹಸವಿಡಬಾರದು. ಮತ್ತೆ ತಂದೆಯ ಸಮಾನರಾಗುವ ಯಾವ ಲಕ್ಷ್ಯವನ್ನಿಟ್ಟಿದ್ದೀರಿ ಅದು ಸಹಜವಾಗಿ ಬಿಡುವುದು. ಪರಿಶ್ರಮ ಪಡಬೇಕಾಗುವುದಿಲ್ಲ. ಸ್ನೇಹಿ ಸ್ವರೂಪರಾಗಿರುತ್ತೀರಿ. ಒಳ್ಳೆಯದು. ಬಾಪ್ ತಾದಾರವರ ನಯನಗಳಲ್ಲಿ ಸಮಾವೇಶವಾಗಿರುವ
ಕಣ್ಮಣಿಗಳು, ತಂದೆಯ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ, ಶ್ರೇಷ್ಠಾತ್ಮಗಳು, ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಮತ್ತು ಹಾರಿಸುವಂತಹ ಮಹಾವೀರ ಮತ್ತು ಮಹಾವೀರಿಣಿ ಮಕ್ಕಳಿಗೆ ಒಬ್ಬ ತಂದೆಯ ಸಂಸಾರವಾಗಿದ್ದಾರೆ. ಈ ಲಗನ್ನಿನಲ್ಲಿ ಮಗ್ನರಾಗಿರುವ ಲವಲೀನ ಮಕ್ಕಳಿಗೆ ಲವಲೀನರಾಗುವುದು ಅರ್ಥಾತ್ ತಂದೆಯ ಸಮಾನ ಸಹಜ ಆಗುವುದು. ಅಂದಾಗ ಲವ್ಲಿ ಮತ್ತು ಲವಲೀನ ಎರಡು ಪ್ರಕಾರದ ಮಕ್ಕಳಿಗೆ ಬಹಳ ಬಹಳ ಪದಮದಷ್ಟು ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ತಮ್ಮ ಪ್ರತಿ ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತನ ಕಡೆ ಸತ್ಯ ಸೇವಾದಾರಿ ಭವ. ಸತ್ಯ ಸೇವಾದಾರಿ ಯಾವುದೇ ಆತ್ಮಕ್ಕೆ ಸಹಯೋಗ ಕೊಟ್ಟು ಸಿಕ್ಕಿ ಹಾಕಿಸಿಕೊಳ್ಳುವುದಿಲ್ಲ. ಅವರು ಎಲ್ಲರ ಸಂಪರ್ಕವನ್ನು ತಂದೆಡಿಸುತ್ತಾರೆ. ಅವರ ಪ್ರತಿ ಮಾತು ತಂದೆಯ ಸ್ಮೃತಿ ತರಿಸುವಂತದ್ದಾಗಿರುತ್ತದೆ. ಕರ್ಮದಿಂದ ತಂದೆ ಕಂಡುಬರುತ್ತಾರೆ. ಅವರಿಗೆ ಎಂದೂ ಇಂತಹ ಸಂಕಲ್ಪ ಸಹ ಬರುವುದಿಲ್ಲ. ನನ್ನ ವಿಶೇಷತೆಗೆ ಕಾರಣ ಈ ನನ್ನ ಸಹಯೋಗಿಯಾಗಿದ್ದಾರೆ ಎಂದು. ಒಂದು ವೇಳೆ ನಿಮ್ಮನ್ನು ನೋಡಿ ತಂದೆಯನ್ನು ನೋಡದೆ ಸೇವೆ ಮಾಡಿದರೆ ಆ ಸೇವೆಯಾಗಿರುವುದಿಲ್ಲ. ತಂದೆಯನ್ನು ಮರೆಸಿಬಿಟ್ಟರು. ಸತ್ಯ ಸೇವಾದಾರಿ ಸತ್ಯದ ಕಡೆ ಎಲ್ಲರ ಸಂಬಂಧವನ್ನು ಜೋಡಿಸುತ್ತಾರೆ, ಸ್ವಯಂ ಕಡೆ ಅಲ್ಲ. ಸ್ಲೋಗನ್: ಯಾವುದೇ ಪ್ರಕಾರದ ಅರ್ಜಿ ಹಾಕುವ ಬದಲು ಸದಾ ರಾಜಿಯಾಗಿರಿ. ಅವ್ಯಕ್ತ ಸೂಚನೆ: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಶ್ರೇಷ್ಠ ಭಾಗ್ಯದ ಗೆರೆ ಎಳೆಯುವ ಆಧಾರವಾಗಿದೆ. ಶ್ರೇಷ್ಠ ಸಂಕಲ್ಪ ಹಾಗೂ ಶ್ರೇಷ್ಠ ಕರ್ಮ ಟ್ರಸ್ಟಿ ಆತ್ಮವಾಗಿರಲಿ ಅಥವಾ ಸೇವಾದಾರಿ ಆತ್ಮವಾಗಿರಲಿ, ಇಬ್ಬರಿಗೂ ಸಹ ಭಾಗ್ಯ ಮಾಡಿಕೊಳ್ಳಲು ಪೂರ್ತಿ ಚಾನ್ಸ್ ಇದೆ. ಯಾರು ಎಷ್ಟು ಭಾಗ್ಯ ಮಾಡಿಕೊಳ್ಳಲು ಬಯಸುತ್ತಾರೋ ಅಷ್ಟು ಮಾಡಿಕೊಳ್ಳಬಹುದು. ಒಳ್ಳೆಯದು. ಓಂ ಶಾಂತಿ.